ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ಬಳಿ ಖಾಸಗಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಇದರಲ್ಲಿ ಒಬ್ಬರು ಡಿಸ್ಚಾರ್ಜ್ ಆಗಿದ್ದಾರೆ. 3 ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗ್ತಾ ಇದೆ. ಚಿತ್ರದುರ್ಗದ ಬಳಿ ಖಾಸಗಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇದರಲ್ಲಿ ಒಬ್ಬರು ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನುಳಿದ 3 ಗಾಯಾಳುಗಳಿಗೆ ಚಿಕಿತ್ಸೆ ಕಂಟಿನ್ಯೂ ಆಗ್ತಾ ಇದೆ. ಗಾಯಾಳು ಕಿರಣ್ ಪೌಲ್ ಚಿಕಿತ್ಸೆಯ ಬಳಿಕ ಡಿಸ್ಚಾರ್ಜ್ ಆಗಿದ್ದಾರೆ. ಸುಟ್ಟ ಗಾಯ ವಾರ್ಡ್ನಲ್ಲಿ ಇನ್ನುಳಿದ 3 ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಂಜುನಾಥ್, ದೇವಿಕಾ ಹಾಗೂ ಕೀರ್ತನ್ಗೆ ಚಿಕಿತ್ಸೆ ಕಂಟಿನ್ಯೂ ಆಗ್ತಾ ಇದೆ. ಗಾಯಾಳು ಮಂಜುನಾಥ್ ಏನಿದ್ದಾರೆ ಅವರ ದೇಹ 35% ಸುಟ್ಟಿದೆ. ಮಂಜುನಾಥ್ ಶ್ವಾಸನಾಳಕ್ಕೂ ಕೂಡ ಗಂಭೀರವಾದಂತಹ ಗಾಯವಾಗಿದೆ. ಐಸಿಯುನಲ್ಲಿ ಗಾಯಾಳು ಮಂಜುನಾಥ್ಗೆ ಚಿಕಿತ್ಸೆ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಕೀರ್ತನ್ ಹಾಗೂ ದೇವಿಕಾಗೆ 5% ಸುಟ್ಟ ಗಾಯವಾಗಿದೆ. ಸಂಜೆಯೊಳಗೆ ಇಬ್ಬರು ಗಾಯಾಳುಗಳನ್ನು ಡಿಸ್ಚಾರ್ಜ್ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಕೀರ್ತನ್ ಹಾಗೂ ದೇವಿಕಾಗೆ 5% ಗಾಯವಾಗಿದೆ, ಸುಟ್ಟ ಗಾಯವಾಗಿದೆ. ಹೀಗಾಗಿ ಅವರಿಬ್ಬರು ಚೇತರಿಸ್ಕೊಂಡಿದ್ದಾರೆ. ಇಬ್ಬರು ಕೂಡ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ. ಆದರೆ ಇನ್ನೊಬ್ಬರು ಯಾರಿದ್ದಾರೆ ಮಂಜುನಾಥ್, ಇವರ ದೇಹ 35% ಸುಟ್ಟಿದೆ. ಮಂಜುನಾಥ್ ಶ್ವಾಸನಾಳಕ್ಕೂ ಕೂಡ ಗಂಭೀರವಾದಂತಹ ಗಾಯವಾಗಿದೆ. ಹೀಗಾಗಿ ಐಸಿಯುನಲ್ಲಿ ಇವರಿಗೆ ಚಿಕಿತ್ಸೆ ಕಂಟಿನ್ಯೂ ಆಗ್ತಾ ಇದೆ. Exactly, but what I found out was a truck from the opposite lane came towards our lane. So we crashed. The truck crashed. Then it happened. So the truck, our bus got crashed and it started burning. Everyone was in a deep sleep at that time. You know Kannada? Not that fluid. Okay. So exactly what happened that time? I'm not sure. How you escaped from there? So when the fire just came, so I climbed up and jumped out. You jumped from window? Yeah. You broken window or It was already broken. Okay. How many members did you see? Huh? How many members? With me, 4. Where are you going actually? For what reason? Vacation. Where are you from actually? Where are you from? Bangalore. What you are doing? Studying or working? 3 o'clock. I don't know exactly, but what I found out was a truck from the opposite lane came towards our lane. So we crashed. The truck crashed. Then it happened. So the truck, our bus got crashed and it started burning. Everyone was in a deep sleep at that time. You know Kannada? Not that fluid. Okay. So exactly what happened that time? I'm not sure. How you escaped from there?